ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 1,20,000 ಆದಾಯ ಮಿತಿನ ಇವರು ಒಳಪಡಿಸಿ ರಾಜ್ಯಕ್ಕದು ಅಲ್ಲ 1,20,000 ಮೇಲ್ಪಟ್ಟು ಯಾರ್ದಾರು ಕೂಡ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ಅವ್ರ BPL ಕಾರ್ಡ್ ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಾರ್ಡ್ಗಳು ಸುಮಾರು 1,500 ಕಾರ್ಡ್ ನ ರಿಜೆಕ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ವಲಸೆ ಬರ್ತಾರೆ ನಮ್ಮ ಕಡೆಯಿಂದ ಡ್ರೈವಿಂಗ್ ಮತ್ತೊಂದು ಡ್ರೈವಿಂಗ್ ಬಂದವ್ರಿಗೆ ಏನಾಗುತ್ತೆ, ತಿಂಗಳಿಗೆ 15,000 ರಿಂದ 20,000 ಸಂಬಳ ಕೊಡ್ತಾರೆ. ಕೊಟ್ಟಾಗ ಏನಾಗ್ತದೆ, ಅವನದು ಆದಾಯ ಮಿತಿ 1,20,000 ಮೀರ್ತದೆ. ಅಲ್ಲಿ ಅವ್ರ ಅಜ್ಜಿ ಅವ್ರ ತಂದೆ ತಾಯಿ ಅಲ್ಲಿ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ BPL ಕಾರ್ಡ್ ನಾವು ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಅವ್ನು ಬಂದು ಟ್ಯಾಕ್ಸಿನೋ ಮತ್ತೊಂದು ಆದಾಯ ಮಿತಿ ಮೀರ್ತಾ ಇದೆ. ಮತ್ತೆ ಇದು ದಿನೇಶ್ ಸರ್ ಇಲ್ಲ ಇದು ಈ ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರ್ಗಳಿಗೆ ಆದಾಯ ಮಿತಿ ತಗೊಳ್ಳುವಂತದಿಲ್ಲ. ಉತ್ತರ ಕೊಟ್ಟಿರೋ ಸರ್ಕಾರ ಬೈ ಪ್ರೊಫೆಷನ್ ಇದೆ. ಹಾಗಾಗಿ ಬೈ ಪ್ರೊಫೆಷನ್ ತಗೊಳ್ಬೇಕು, ಅವ್ರಿಗೆ ಆದಾಯದ ಆಧಾರಕ್ಕೂ ಅವರನ್ನು ಹೊರತುಪಡಿಸಿ ಒಂದು ಸರ್. ಅದ್ರ ಜೊತೆಗೆ ಏನಾಗ್ತದೆ, ಇದು BPL ಕಾರ್ಡ್ ಬರೀ ರೇಷನ್ಗೆ ಅಷ್ಟೇ ಬೇಕಾಗ್ತಾ ಇಲ್ಲ ಜನಗಳಿಗೆ. ಈ ಆದಾಯ ಮಿತಿಯಿಂದ ಹೆಲ್ತ್ಗೆ ಎಲ್ಲದಕ್ಕೂ ಇದು ಅವಶ್ಯಕತೆ ಇದೆ BPL ಕಾರ್ಡ್. ಆದ್ರಿಂದ ಇದನ್ನ ಹೆಲ್ತ್ಗೆ ಹೊರತುಪಡಿಸಿ ಅದಕ್ಕೆ ಬೇರೆ ಸ್ಕೀಮ್ ಏನಾದ್ರು ನೀವು ಆರೋಗ್ಯ ಸಚಿವರೇ ನೀವು ಉತ್ತರ ಕೊಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಬೇರೆ ಏನಾದ್ರು ಕೂಡ ಅಂತ ಬಡವರಿಗೆ ನೀವು ಬೇರೆ ಕಾರ್ಡ್ ಕೊಡೋದು ಏನಾದ್ರು ಯೋಜನೆ ಇದ್ರೆ ತಂದ್ರೆ ಒಳ್ಳೇದು ಅಂತ ನನ್ನ ಅನ್ಸಿಕೆ. ಅದು ಮುಂದಿನ ದಿವಸದಲ್ಲಿ ನೋಡೋಣ. ಯಾಕೆಂತ ಹೇಳಿದ್ರೆ ಈಗ ಅದನ್ನ ಯಾವ ರೀತಿ ಅದೊಂದು ಮಾನದಂಡ ಇಟ್ಕೋಬೇಕು. ಯಾಕಂದ್ರೆ ಈಗ ಎಲ್ಲದಕ್ಕೂ ಕೂಡ BPL ಕಾರ್ಡ್ ಮಾನದಂಡ ಆಗೋಗಿದೆ. ಆಕ್ಚುಲಿ ಇದು ಬರೀ ಆಹಾರಕ್ಕೋಸ್ಕರ ಇಟ್ಕೋಬೇಕಾಗಿರುವಂತದ್ದು. ಇದು BPL ಕಾರ್ಡ್ ಅಂತಾನು ಹೆಸರಿಟ್ಟಿಲ್ಲ ನಾವು. ಇದನ್ನ ಪ್ರಯಾರಿಟಿ ಆದ್ಯತೆಯ ಕುಟುಂಬಗಳಂತಾನೆ ಇಟ್ಟಿರುವಂತ PHH, ಅದಕ್ಕೋಸ್ಕರ ಅದೇ ಹೆಸರಿಟ್ಟಿರ್ತಕ್ಕಂಥದ್ದು. ಇದು ಬಿಲೋ ಪಾವರ್ಟಿ ಲೈನ್ ಅಲ್ಲ, ಯಾರಿಗೆ ಇದರ ಅವಶ್ಯಕತೆ ಇದೆ ಆದ್ಯತೆ ಕುಟುಂಬಗಳಂತಾನೆ ಮಾಡಿರುವಂತದ್ದು. ಅದೇನೇ ಇರಲಿ. ಎರಡನೇದು ಅಶ್ವತ್ಥನಾರಾಯಣ ಅವರು ಹೇಳಿದ್ರು, ಈ ಕೆಲವು ಈ ಮಾಹಿತಿ ಡೇಟಾ ಎಲ್ಲ ಇದೆ, ಆ ಡೇಟಾ ಎಲ್ಲ ತೆಗೆದುಕೊಂಡು ಹೊಂದಾಣಿಕೆ ಮಾಡ್ಕೊಳ್ಳಿ, ಚೆಕ್ ಮಾಡಿ ಅಂತ ಈಗಾಗಲೇ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಮಾತಾಡಿದ್ರು. 50% ನಗರಕ್ಕೆ ಕೊಡಬೇಕು, 75% ಗ್ರಾಮೀಣಕ್ಕೆ ಕೊಡಬೇಕು ಅಂತ. ಅದು ಇಡೀ ದೇಶಕ್ಕೆ ಇರುವಂತದ್ದು, ತಮಗೂ ಕೂಡ ಗೊತ್ತಿದೆ. ಅದು ಒಂದೊಂದು ರಾಜ್ಯಕ್ಕೆ ಒಂದೊಂದು ವೇರಿಯೇಷನ್ ಆಗ್ತದೆ. ಆ ರಾಜ್ಯದ ಬೆಳವಣಿಗೆ ಅಭಿವೃದ್ಧಿ ಎಲ್ಲ ನೋಡಿಕೊಂಡು ಕೆಲವು ಕಡೆ 40% ನಗರಕ್ಕೆ ಇರ್ಬೋದು, ಕೆಲವು ಕಡೆ 85% ಗ್ರಾಮೀಣಕ್ಕೂ ಕೂಡ ಇರ್ಬೋದು. ಸೊ ನಮ್ದು ಸ್ವಲ್ಪ 50% ಇಂತ ಕಮ್ಮಿ ಆಗ್ತದೆ ನಮ್ದು ಕರ್ನಾಟಕ. ಒಂದ್ ನಿಮಿಷ. ಈಗ ಸೆಂಟ್ರಲ್ ಇದ್ರ ಪ್ರಕಾರನೇ ನಮ್ಗೆ ಕೊಡ್ತಾ ಇರುವಂತದ್ದು ಏನು, ಸೆಂಟ್ರಲ್ ಅವರು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ 1,09,00,000 ಕುಟುಂಬಗಳಿಗೆ ಕೊಡಬೇಕು ಅಂತ ಮಾಡಿದ್ದಾರೆ. ನಾವು ಆಕ್ಚುಲಿ ರಾಜ್ಯದಲ್ಲಿ ಅದಕ್ಕಿಂತ ಇನ್ನೂ 15,80,000 ಹೆಚ್ಚು ಹೋಗಿದ್ದೀವಿ. ಆಯ್ತಾ, ಎಲ್ಲೆಲ್ಲಿ ಕೊಡಕ್ ಸಾಧ್ಯ ಆಗಿದೆ. ಕೆಲವು ಕಡೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ 90% ರೇಷನ್ ಕಾರ್ಡ್ಗಳಾಗಿದೆ, 95% ಆಗಿದೆ. ನಗರದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಯಾಕಂದ್ರೆ ನಗರದಲ್ಲಿ ವೀಕರ್ ಸೆಕ್ಷನ್ಸ್ ಸ್ಲಮ್ಗಳಲ್ಲಿ ಅಲ್ಲಿರುವಂತವ್ರಿಗೆ ಜಾಸ್ತಿ ಇರ್ತದೆ. ಮತ್ತು ಈ ಆದಾಯ ಮಿತಿ 1,20,000 ಇರೋದ್ರಿಂದ ಅದು ಖಂಡಿತವಾಗಿ ಅದನ್ನು ಕೂಡ ಒಂದು ಇರಬಹುದು. ಅದೇನೇ ಇರಲಿ, ಈಗಾಗಲೇ ನಾವು 1,24,00,000 ನಾವು ಜನಸಂಖ್ಯೆಗೆ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಇದನ್ನ ಇನ್ನೂ ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮಾನದಂಡ ಬೇಕಲ್ಲ ಹೆಚ್ಚು ಮಾಡೋದಕ್ಕೆ.